A question patients ask ಹ್ಮ್. you all the time. ಹ್ಮ್. ಅಂದ್ರೆ ಯಾವ ಪ್ರಶ್ನೆ ನಿಮಗೆ ಪೇಷಂಟ್ಸ್ ಕೇಳೋದು, ಯಾವ ಒಂದು ಪ್ರಶ್ನೆ ಯಾವಾಗಲೂ ನಿಮ್ಮನ್ನ ಆಶ್ಚರ್ಯಚಕಿತನ ಆಗ್ಸುತ್ತೆ? ಮೇಡಮ್ ನನ್ನ ಹತ್ರ ಬರ್ತಾರವರು ಇತ್ತೀಚೆಗೆ 2 ಪ್ರಶ್ನೆ ಮೇಡಮ್. ಒಂದು ಪ್ರಶ್ನೆ ಏನು ಗೊತ್ತಾ? ಡಾಕ್ಟ್ರೇ, ಪೈಲ್ಸ್ ಆಪರೇಷನ್ ಮಾಡಿದ್ರೆ ಮತ್ತೆ ಬರುತ್ತಾ? ಕಾಮನ್ ಕ್ವೆಶನ್ ಎವ್ರಿ ಡೇ ಎವ್ರಿ ಪೇಷಂಟ್ ಆಸ್ಕ್ ಮೀ, ಪೈಲ್ಸ್ ಆಪರೇಷನ್ ಮಾಡಿದ್ರೆ ಮತ್ತೆ ಬರುತ್ತಾ ಅಂತ. ಎಸ್. ಎಸ್. ಟ್ರೂ. ನೋ, ಫಾಲ್ಸ್. ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಮೇಡಮ್ 15% ಇಂಡಿಯಾದಲ್ಲಿ ಟ್ರೀಟಬಲ್ ಕಾನ್ಸ್ಟಿಪೇಷನ್ ಅಂತ ಹೇಳಿದ ನಾನು. ಹ್ಮ್. ಯಾರ್ಯಾರಿಗೆ ಕಾನ್ಸ್ಟಿಪೇಷನ್ ಟ್ರೀಟ್ ಮಾಡಲ್ಲ ಅವ್ರು ಪೈಲ್ಸ್ ಬಂದಿರುತ್ತಾ? ಡಾಕ್ಟರ್ ಹತ್ರ ಪೈಲ್ಸ್ ಅಂತ ಹೋಗ್ತಾರೆ, ಆ ಡಾಕ್ಟ್ರು ನೀನು ಪೈಲ್ಸ್ ಆಗಿದೆ ಬಾ ಕಟ್ ಮಾಡ್ತೀನಿ ಬಿಸಾಕ್ತಾರೆ. ಯಾಕೆ ಪೈಲ್ಸ್ ಬಂದಿದೆ ಅಂತ ನೋಡಲ್ಲ ಅವರು. ಹ್ಮ್. ಅದಕ್ಕೋಸ್ಕರ ಪೈಲ್ಸ್ ಮತ್ತೆ ಬರುತ್ತೆ ಅಂತ ಸ್ಪ್ರೆಡ್ ಆಗ್ಬಿಟ್ಟಿದೆ. ಒಂದು. ಎರಡನೇದು, ಈ ಪೈಲ್ಸ್ ಆಗಿರೋಲ್ಲ ಈ ಕ್ವಾಕ್ಸ್ ಹತ್ರ ಹೋಗ್ತಾರೆ, ಈ ಕ್ವಾಕ್ಸ್ ಮಾಡಿ ಅದು ಮತ್ತೆ ಬಂದಿರುತ್ತೆ, ಅವ್ರು ಏನು ಮಾಡ್ತಾರೋ ಗೊತ್ತಿರಲ್ಲ. ಎರಡನೇದು ಅದು. ಮೂರನೇದು, ಸರಿಯಾದ ಡಾಕ್ಟರ್ ಹತ್ರ ಹೋಗಲ್ಲ. ನಾಲ್ಕನೇದು, ಇನ್ಎಕ್ಸ್ಪೀರಿಯನ್ಸ್ ಸರ್ಜನ್ಸ್. ಸೊ ಇದೆಲ್ಲ ಕಾರಣಗಳಿಂದ ಪೈಲ್ಸ್ ಮತ್ತೆ ಬರುತ್ತೆ. ನನ್ನ ಪ್ರಕಾರ ಪೈಲ್ಸು ಸರಿಯಾಗಿ ಮಾಡಿದ್ರೆ ಪೈಲ್ಸು ಮತ್ತೆ ಬರಬಾರ್ದು, ಬರ್ಕೊಡು. ಅದು ಮತ್ತೆ ಬರಲ್ಲ. ಯಾವ ಆಹಾರಗಳು ಸೀಕ್ರೆಟ್ಲಿ ಕ್ಯಾನ್ ವರ್ಸನ್ ಯುವರ್ ಫಿಶರ್ಸ್ ಆ್ಯಂಡ್ ಪೈಲ್ಸ್? ಯಾವ ಆಹಾರಗಳು ಸೀಕ್ರೆಟ್ ಆಗಿ ನಮಗೆ ಗೊತ್ತಿಲ್ದಾರೋ ಹಂಗೆ ಇನ್ ಅದು. ಆಲ್ ಏಜ್ ಗ್ರೂಪ್ಸ್ ಇವತ್ತೆಲ್ಲ ಏನಾಗಿದೆ, ದೇ ಆರ್ ಆಲ್ ಅಡಿಕ್ಟೆಡ್ ಟು ವೆಸ್ಟರ್ನ್ ಫುಡ್ಸ್. ಪಿಜ್ಜಾ, ಲೈಕ್ ಬರ್ಗರ್, ಅದು ಏನೇನೋ ಹೇಳ್ತಾರೆ ಮೇಡಮ್. ಅದೆಲ್ಲ ವಿಂಗ್ಸ್, ಅದೆಲ್ಲ ಆಲ್ ಯುವರ್ KFC. ಯಾವಾಗ KFC ಯಾವಾಗಿರುತ್ತೋ ಗೊತ್ತಿಲ್ಲ. ಅದು ಮಾಡೋಕ್ಕೆ ಮೊದಲನೇ ಫ್ರೋಸ್ ಮಾಡಿ ಅದನ್ನು ಆಮೇಲೆ ಕಟ್ ಮಾಡಿ ಮಾಡಿರ್ತಾರ. ಅದು ಮಾಡಿ ಎಲ್ಲ ಒಂದು ಕಡೆ ಇಟ್ಟಿರ್ತಾರ. ಆರ್ಡ್ರ್ ಮಾಡೋದನ್ನ ಅದನ್ನು ತೆಗೆದು ಮತ್ತೆ ಬಿಸಿ ಮಾಡ್ತಾರ. ದೇ ವಿಲ್ ಫ್ರೀಸ್ ಟು ಎ ವೆರಿ ಮಿನಿಮಲ್ ಟೆಂಪ್ರೇಚರ್, ದೇ ಹೀಟ್ ಟು ಎ ವೆರಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್. ಸೊ Extremes. ಮಧ್ಯಾಹ್ನ ಆಗೋದು ಎಕ್ಸ್ಟ್ರೀಮ್ಸ್ ಆಗಿ ದೇರ್ ಆರ್ ಲಾಟ್ ಆಫ್ ಕಾರ್ಸಿನೋಜನ್ಸ್ ರಿಲೀಸಿಂಗ್ ಇನ್ ಟು ದೋಸ್ ಫುಡ್ ಸ್ಟಫ್ಸ್. ಅದೆಲ್ಲ ತಿಂದಾಗ ಏನಾಗುತ್ತೆ, ಕ್ಯಾನ್ಸರ್ ಆಗುತ್ತೆ. ಸೊ ಒನ್ ಥಿಂಗ್ ಐ ಟೆಲ್ ಯು, ಸೀಕ್ರೆಟ್ ಆಗಿ ಐ ರಿಪೀಟ್, ಸೀಕ್ರೆಟ್ ಆಗಿ ಒಂದು ಕಾಯಿಲೆ ವಿಚ್ ಇಸ್ ಕಿಲ್ಲಿಂಗ್ ಇಂಡಿಯಾ, ಒನ್ ಫುಡ್. ಇಸ್ ಸೀಕ್ರೆಟ್ ಆಗಿ ಇಸ್ ಅಲ್ಸರ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಮೇಡಮ್, IBD ಅಂತ. ಅದರಲ್ಲಿ 2 ಥರ ಇದೆ. ಒಂದು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಒಂದು, ಕ್ರಾನ್ಸ್ ಡಿಸೀಸ್ ಅಂತ ಒಂದು. ಏನಪ್ಪ ಈ ಕಾಯಿಲೆ ಅಂತ ಹೇಳಿದ್ರೆ, ಕರಳು ಇಂಟೆಸ್ಟೈನ್ಸ್ನ ಎಲ್ಲ ಅಲ್ಸರ್ ಮಾಡುತ್ತೆ, ಉಣ್ಣು ಮಾಡುತ್ತೆ. ಅದನ್ನು ಲೀಕಿ ಗಟ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಈ ಒಂದು ಕಾಯಿಲೆ ಆದಾಗ ಆ ಮಗುಗೆ ಬೇದಿ ಆಗುತ್ತೆ, ರಕ್ತ ಹೋಗುತ್ತೆ, ಸಣ್ಣ ಆಗುತ್ತೆ, ಹೊಟ್ಟೆ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಆ ಕಾಯಿಲೆ ಸಿಂಪ್ಟಮ್ಸ್ ಇರುತ್ತೆ. ಈ ಕಾಯಿಲೆ ನಾನು ಓದಬೇಕಾದ್ರೆ 0.5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ನ. ಈ ಕಾಯಿಲೆ ಓದಬೇಕಾದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಬಂದುಬಿಟ್ರೆ ನಂಗೆ ತಲೆಗೆ ಹೋಗಲ್ಲಪ್ಪ, ನಾನು ಇದು ಓದಲ್ಲ, ಇದು ಎಕ್ಸಾಮಲ್ಲಿ ಬಂದರೆ ಬಿಟ್ಬಿಡ್ತೀನಿ ಇದನ್ನು ಅಂತ ಆ ಲೆವೆಲ್ಗೆ ಯೋಚನೆ ಮಾಡ್ತಿದ್ದವನು ಇವತ್ತು ಅದನ್ನೇ ಟ್ರೀಟ್ ಮಾಡ್ತಾಯಿದ್ದೀನಿ. ಸೊ ಈ ಕಾಯಿಲೆ ಇವತ್ತು 100 ಜನಕ್ಕೆ ಡಯಾಗ್ನೋಸ್ ಆದರೆ, ಪ್ರತಿ ವರ್ಷ 100 ಜನಕ್ಕೆ ಇಂಡಿಯಾದಲ್ಲಿ ಡಯಾಗ್ನೋಸ್ ಆದರೆ 71 ಜನ ಮಕ್ಕಳೇ ಇದ್ದಾರೆ. ಆ 71 ಜನ ಮಕ್ಕಳಲ್ಲಿ 5 to 15 years ಏಜ್ ಗ್ರೂಪ್. ಇದು ಕಾಯಿಲೆ ಇದೆಯಲ್ಲ, ಕೊನೆ ತನಕ ಇದಕ್ಕೆ ವಾಸಿ ಆಗಲ್ಲ. ಇದು ಇಂಜೆಕ್ಷನ್ ಕೊಟ್ಟಾಗ ವಾಸಿ ಆಗುತ್ತೆ, ಮತ್ತೆ ಬರುತ್ತೆ, ಕೊಟ್ಟಾಗ ವಾಸಿ ಆಗುತ್ತೆ, ಮತ್ತೆ ಬರುತ್ತೆ. ಲೈಫ್ ಲಾಂಗು ನಮ್ಮ ಪೇಷಂಟ್ ಆಗ್ಬಿಡ್ತಾರೆ ಅವರು. ಆ ಇಂಜೆಕ್ಷನ್ ಇದೆಯಲ್ಲ, 1,10,000 ಒಂದು ಡೋಸು. ಅಯ್ಯೋ. ಎಷ್ಟು ಜನ ಕೊಡೋಕ್ಕಾಗುತ್ತೆ ಬಡವರಿಗೆ? ಯಾರೋ ಪುಣ್ಯಾತ್ಮ ರಿಸರ್ಚ್ ಮಾಡಿ 2 ತಿಂಗಳಿಂದ ಒಂದು ಮಾತ್ರೆ ಬಿಡುಗಡೆ ಆಯ್ತು ಇಂಡಿಯಾದಲ್ಲಿ. 200 ರೂಪಾಯಿಗೆ ಬಂದಿದೆ ಮಾತ್ರೆ ಇವತ್ತು. ಏನು ಹೆಸರು ಡಾಕ್ಟ್ರೆ? ಉಪಾಡಾಸಿಟಿನಿಬ್ ಅಂತ ಮಾತ್ರೆ ಹೆಸರು. ಉಪಾಡಾಸಿಟಿನಿಬ್ ಅಂತ ಈ ಒಂದು ಕ್ರಾನ್ಸ್ ಡಿಸೀಸ್ಗೆ ಆ ಮಾತ್ರೆ ಕೊಟ್ಟರೆ 1 ಲಕ್ಷದ ಇಂಜೆಕ್ಷನ್ ಕೊಟ್ಟಂಗೆ. ಈ ಬಡವರ ಬಾದಾಮಿ ಕಡಲೆಕಾಯಿ ಅಂತಾರಲ್ಲ, ಇದು ಆ ಬಡವರ ಬಾದಾಮಿ ಇದ್ದಂಗೆ ಉಪಾಡಾಸಿಟಿನಿಬ್. ಸೊ ಸೀಕ್ರೆಟಾಗಿ ಸಾಯಿಸ್ತಾ ಇರೋ ಕಾಯಿಲೆ ಅಂತ ಹೇಳಿದ್ರೆ, ಸೀಕ್ರೆಟಾಗಿ ಸಾಯಿಸ್ತಾ ಇರೋ ಸಿಕ್ನೆಸ್ಸಸ್ ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸು ಮಕ್ಕಳಲ್ಲಿ ಜಾಸ್ತಿ ಆಗ್ತಿದೆ. ಒನ್ ಆಫ್ ದ ರೀಸನ್ಸ್ ವೈ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಈಟಿಂಗ್ ಹ್ಯಾಬಿಟ್ಸ್. ತರಕಾರಿಗಳು ತಿಂತಲ್ಲ, ತರಕಾರಿ ತಿಂತಲ್ಲ ಬಿಡಿ, ಆ ಜಂಕ್. ಹಳ್ಳಿ ಜನನೂ ಜಂಕು, ಅರ್ಬನ್ ಜನನೂ ಜಂಕು, ಎಲ್ಲ ಜಂಕಮಯ ಆಗ್ಬಿಟ್ಟಿದೆ. ಜೆನ್ಝೀಸ್ ಜಂಕಮಯ, ಆಲ್ಫಾ ಜಂಕಮಯ, ಮಿನಿಯಲ್ಸ್ ಮಧ್ಯದಲ್ಲಿ ಓದಾಡ್ತಾ ಇದ್ದೀವಿ ನಾವೆಲ್ಲ ಹಾಗೆ. ಸೊ ಈಟಿಂಗ್ ಇಸ್ ದಟ್.
ಯು ಆರ್ ವಾಟ್ ಯು ಈಟ್ ಅಂತಾರಲ್ಲ, ಸೊ ವಿ ಆರ್ ವಾಟ್ ವಿ ಈಟ್, ವಿ ಆರ್ ವಾಟ್ ವಿ ಥಿಂಕ್. ವಾವ್ ವಾವ್. ಹೇಳ್ತಾರಲ್ಲ, ಮಾತಾಡೋಕ್ಕೆ ಮೊದಲು ಯೋಚನೆ ಮಾಡಿ ಮಾತಾಡೋ ಅಂತ ಬಸವಣ್ಣ ಹೇಳಿದಾರಲ್ಲ, ಹಂಗೆ ತಿನ್ನಕ್ಕೆ ಮೊದಲು ಯೋಚನೆ ಮಾಡಿ ತಿನ್ನು. ಇಲ್ಲ ತುಂಬ ಹಿಂಗೋಗಿ ಹಿಂಗೆ ಹೋಗ್ಬಿಡತ್ತೆ ಅದು. ಈ ಎರಡು ಫಾಲೋ ಮಾಡಿದ ಲೈಫಲ್ಲಿ ಮಾತಿಂದನೇ ಪ್ರಪಂಚ ಹಾಳಾಗೋದು. ಮಾತನ್ನ ಸರಿಯಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ಏನೂ ಆಗಲ್ಲ. ತಿನ್ನೋದಿಂದನೇ ದೇಹ ಹಾಳಾಗೋದು. ಆ ತಿನ್ನೋದು ಕಂಟ್ರೋಲ್ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಜೀವನ ಮೇಡಮ್. ಆ ಗಾದೆ ಇದೆಯಲ್ಲ ಡಾಕ್ಟ್ರೆ, ಹಾಂ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಇದೇ ಗಾದೆ ಅಂತ. ಅದೇ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಹೇಳ್ತಾರಲ್ಲ, ಇದೇ ಗಾದೆನೇ. ಈ ಗಾದೆ ಒಂದು ಫಾಲೋ ಮಾಡಿದ ಜೀವನದಲ್ಲಿ ಮೇಡಮ್ 100 ವರ್ಷ ಆಯಸ್ಸು, ಶತ್ರುಗಳಿರಲ್ಲ.